ಹಾಯ್ ಎವ್ರಿವನ್, ಇದು ಬಂದು ಶನಿವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಶಾಪಿಂಗ್ಗೆ ಹೋಗಬೇಕಿತ್ತು. ಆ್ಯಕ್ಚುಲಿ 2 ಸ್ಯಾರೀಸ್ನ ಪರ್ಚೇಸ್ ಮಾಡಬೇಕಿತ್ತು. ಸೊ ನೆಕ್ಸ್ಟ್ ಡೇ ನನ್ನ ಬೆಸ್ಟ್ ಫ್ರೆಂಡ್ನ ಮನೆಗೆ ಇನ್ವೈಟ್ ಮಾಡಿದ್ದೆ. ಆ್ಯಂಡ್ ಸೊ ಹೊಸ್ದಾಗಿ ಮದುವೆ ಆಗಿದ್ದಾಳೆ. ಸೊ ಏನಾದರೂ ಸ್ಯಾರಿ ಆ ಥರದ್ದು ಏನಾದರೂ ಗಿಫ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಪರ್ಚೇಸಿಂಗ್ ಅಂತ ಹೋಗಬೇಕಿತ್ತು. ಆ್ಯಂಡ್ ಇನ್ನೊಂದು ನನ್ನ ಹಸ್ಬೆಂಡ್ ಫ್ರೆಂಡ್ ಅವ್ರ ಮನೆ ಗೃಹ ಪ್ರವೇಶನೂ ಆಗಿತ್ತು. ಸೊ ಅವ್ರಿಗೂ ಒಂದು ಸ್ಯಾರಿ ತರಬೇಕಿತ್ತು ಅಂತ ಹೊರಟೆ. ಆ್ಯಂಡ್ ಮುಂಚೆ ಎಲ್ಲ ನನಗೆ ಯಾವಾಗಲೂ ಯಾರಾದರೂ ಜೊತೇಲಿ ಇರಬೇಕು ಆ್ಯಂಡ್ ಯಾರಾದರೂ ಜೊತೇಲಿ ಬರಬೇಕು, ಒಬ್ಬೊಬ್ಬಳೇ ಎಲ್ಗೂ ಹೋಗ್ತಿರ್ಲಿಲ್ಲ. ಐ ಹ್ಯಾಡ್ ದಟ್ ಇನ್ಸೆಕ್ಯೂರಿಟೀಸ್. ಬಟ್ ಇವಾಗ ಮೂವ್ಡ್ ಆನ್ ಟೋಟಲಿ. ಸೊ ಎಲ್ಲಾದರೂ ಹೋಗಬೇಕು ಅಂತಂದರೆ ಒಬ್ರಿಗೆ ವೆಯ್ಟ್ ಮಾಡಿದೆ, ನಾನು ಒಬ್ಬಳೇ ನನ್ನ ಥಿಂಗ್ಸ್ನೆಲ್ಲ ಸಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ಕೋತಿದ್ದೀನಿ. ಆ್ಯಂಡ್ ಫೈನಲಿ ಶಾಪ್ ಹತ್ರ ರೀಚ್ ಆಗಿಬಿಟ್ಟೆ. ಚೆನ್ನಾಗಿರೋ ಬ್ಯೂಟಿಫುಲ್ ಆಗಿರೋ ಒಂದು ಸ್ಯಾರಿ ತೊಗೊಂಡೆ. ಇದೊಂದು ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ಮನೆ ಗೃಹ ಪ್ರವೇಶ ಇತ್ತು. ಸೊ ಅವ್ರಿಗೆ ಅಂತ ಈ ಸ್ಯಾರಿನ ತೊಗೊಂಡೆ. ಆ್ಯಂಡ್ ರಿಯಲಿ ತುಂಬ ಅಂದರೆ ತುಂಬ ಟ್ರೆಡಿಷ್ನಲ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸ್ಯಾರಿ ಕಲೆಕ್ಷನ್ಸು ಅಷ್ಟೇ, ಹಬ್ಬ ಅಲ್ವಾ, ತುಂಬಾ ಚೆನ್ನಾಗಿ ಬಂದಿತ್ತು. ಅವ್ರಿಗೇನೋ ಸೆಲೆಕ್ಟ್ ಮಾಡಿಬಿಟ್ಟೆ. ಬಟ್ ಇನ್ನೊಂದು ಸ್ಯಾರಿ ನನ್ನ ಫ್ರೆಂಡ್ ಇಡೋದಂತೂ ತುಂಬ ಟೈಮ್ ಹಿಡೀತು. ಬಟ್ ಫೈನಲಿ ಒಂದನ್ನು ಪರ್ಚೇಸ್ ಮಾಡ್ಕೊಂಡು ಬಂದೆ. ಆ್ಯಕ್ಚುಲಿ ಈ ಸ್ಯಾರಿನ ನಾನು ಶಾಪಲ್ಲಿ ಓಪನೇ ಮಾಡಿರಲಿಲ್ಲ. ಮನೆಗೆ ಬಂದು ಎಲ್ಲ ಓಪನ್ ಮಾಡಿ ನೋಡ್ತಿದ್ದೆ. ಬಟ್ ಪಲ್ಲು ವಾಸ್ ಲಿಟ್ರಲಿ ಸೋ ರಿಚ್, ತುಂಬ ಎಲಿಗೆಂಟಾಗಿ ಕಾಣಿಸ್ತಿತ್ತು. ಆ್ಯಂಡ್ ಐ ಲವ್ ದ ಸ್ಯಾರಿ ಟೋಟಲಿ. ಆ್ಯಂಡ್ ನನ್ನ ಫ್ರೆಂಡ್ಗೋಸ್ಕರ ಈ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿನ ತೊಗೊಂಡೆ. ಆ್ಯಂಡ್ ಲಾಸ್ಟ್ ವೀಕ್ ಸೇಮ್ ಕಲರ್ ಕಾಂಬಿನೇಷನ್, ಸೇಮ್ ಡಿಸೈನ್ ನಾನು ತೊಗೊಂಡೆ. ಸೊ ನನಗೆ ಚೆನ್ನಾಗಿ ಕಾಣಿಸ್ತಿತ್ತಲ್ವ, ಅದಕ್ಕೆ ಅವಳಿಗೂ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಗಟ್ ಫೀಲಿಂಗ್. ಸೊ ಅದಕ್ಕೆ ಅವಳಿಗೂ ಅದನ್ನೇ ತೊಗೊಂಡು ಅದ್ರ ಜೊತೆ ಬ್ಯಾಂಗಲ್ಸ್ ಎಲ್ಲ ತೊಗೊಂಡೆ. ಸೊ ಇಷ್ಟೆಲ್ಲ ಮಾಡಾದ್ಮೇಲೆ ಎಲ್ಲದನ್ನು ಫೋಲ್ಡ್ ಮಾಡಿ ಎತ್ತಿಟ್ಟು ನನಗೂ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಸ್ನ್ಯಾಕ್ಸ್ಗೆ. ಸೊ ಮಸಾಲ ಪಾಪಡ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೊರಟೆ. ಸೊ ಇದಂತೂ ತುಂಬಾ ಈಸಿ ರೆಸಿಪಿ, ಸೇಮ್ ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ. ಫಸ್ಟ್ ಒಂದು ಹಪ್ಳನ ತೊಗೊಂಡು ಈ ಥರ ಚೆನ್ನಾಗಿ ಪ್ಯಾನ್ ಫ್ರೈನ ಮಾಡ್ಕೋಬೇಕಾಗುತ್ತೆ. ಸೊ ಬೇಕಿದ್ರೆ ಎಣ್ಣೆಯಲ್ಲೂ ಕರ್ಕೊಳ್ಬೋದು, ಬಟ್ ಐ ಥಿಂಕ್ ಇಟ್ ಇಸ್ ಅ ಹೆಲ್ದಿಯರ್ ಆಪ್ಷನ್. ಸೊ ಈ ಥರ ಮಾಡಿ ಒಂದು 2 ಮಿನಿಟ್ಸ್ ಬಿಟ್ಟರೆ ಹಾರ್ಡ್ ಆಗುತ್ತೆ. ಸೊ ಅದಾದಮೇಲೆ ಇಟ್ಟು ಅದ್ರ ಮೇಲೆ ಎಷ್ಟು ಬೇಕೋ ಅಷ್ಟು ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿನ ಸ್ಪ್ರಿಂಕಲ್ ಮಾಡಿಕೊಂಡು, ಎಷ್ಟು ಬೇಕೋ ಅಷ್ಟು ಟೊಮ್ಯಾಟೊನೂ ಸಹ ಹಾಕ್ಕೊಂಡು, ಆ್ಯಂಡ್ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಪೊಮಗ್ರಾನೇಟ್ ಸೀಡ್ಸ್ನ ಸಹ ಆ್ಯಡ್ ಮಾಡಿಕೊಂಡೆ ಫಾರ್ ದಟ್ ರಿಚ್ ಫ್ಲೇವರ್. ಆ್ಯಂಡ್ ಅದ್ರ ಮೇಲೆ ರೋಸ್ಟೆಡ್ ಪೀನಟ್ಸ್ನ ಸಹ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಮತ್ತು ಖಾರದಿಂದ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ರೆಸ್ಟೋರೆಂಟ್ ಸ್ಟೈಲ್ಸ್ ಮಸಾಲ ಪಾಪಡ್ ರೆಡಿ. ಸೊ ಖಂಡಿತ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಸೊ ಇದಾಗಿತ್ತು ನನ್ನ ಶನಿವಾರದ ಮಿನಿ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.